ಮನಸ್ಸಿದೆ. ಮುಂದಿನ ವರ್ಷನೂ ಸಹ ಇದೇ ರೀತಿ ನಡೆಸ್ಕೊತೀವಿ ಅಂತ ಹೇಳ್ತೀನಿ. ಧನ್ಯವಾದ. ಪ್ರತಿ ವರ್ಷದಂತೆ ಶ್ರೀ ಧರ್ಮರಾಯ ದ್ರೌಪದಮ್ಮ ಕರಗ ಮಹೋತ್ಸವದ ಅಂಗವಾಗಿ ತಿಲಕ್ ಸರ್ಕಲ್ನಲ್ಲಿ ಯುವಕರಿಂದ ಪ್ರತಿ ವರ್ಷದ ಅನ್ನದಾನ ಕಾರ್ಯಕ್ರಮ ನಡೀತಾ ಇತ್ತು. ಈ ವರ್ಷದಂತೆ ಭಾಳ ಅದ್ಧೂರಿಯಾಗಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರೆಲ್ರಿಗೂ ಸಹ ಯುವಕರಿಗೆ ಒಳ್ಳೆಯದಾಗಲಿ, ಆ ತಾಯಿ ದ್ರೌಪದಮ್ಮ ಸಕಲ ಐಶ್ವರ್ಯವನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ದ್ರೌಪದಮ್ಮ ದೇವಿ ಹಸಿ ಕರಗದ ಪ್ರಯುಕ್ತ ತಿಲಕ್ ಸರ್ಕಲ್ ಗೆಳೆಯರ ಬಳಗದ ವತಿಯಿಂದ ಈ ದಿನ ಅನ್ನದಾನ ಹಮ್ಮಿಕೊಂಡಿದ್ದು, ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನೈಟ್ 10:30, 11 ಗಂಟೆ 12 ಗಂಟೆವರೆಗೂ ಅನ್ನದಾನ ಕೊಡ್ತೀರಿ. ಇನ್ನೂ ಹೆಚ್ಚಿನ ಜನ ಬಂದು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀನಿ. ಇದು ಅನ್ನದಾನ ನಾವು 7 ವರ್ಷದಿಂದ ನಮ್ಮ ಸಂಘದಿಂದ ಮಾಡ್ತಾಯಿದ್ದೀರಿ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. 2:30ಕ್ಕೆ ಹಸಿ ಕರಗ ಆಚೆ ಬರುತ್ತೆ. ದಯವಿಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕರಗ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಕೇಳ್ಕೊಳ್ತೀನಿ. ವರ್ಷ ಜನ ಸಿಕ್ಕಾಪಟ್ಟೆ ಹಸಿ ಕರಗಕ್ಕೆ ಬರ್ತಾಯಿದ್ರು. ಬಂದವ್ರಿಗೆ ತಿನ್ನೋಕ್ಕೇನು ಸಿಗ್ತಾಯಿಲ್ಲ, ಹೋಟ್ಲುಗಳಿರ್ತಾಯಿಲ್ಲ. ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಮಾತಾಡಿದ್ರೆ ಫಸ್ಟ್ ನಾವು ತಿಲಕ್ ಸರ್ಕಲ್ ಗೆಳೆಯ ಬಳಗ ಸ್ಟಾರ್ಟ್ ಮಾಡಿದ್ದು ಹುಟ್ಟಿದೆ ಅಂದಾನದಿಂದ. ಅಂದಾನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಂದಾನೇ. ಆಮೇಲೆ ಅಂದಾನ ಆದಮೇಲೆ ನಾವು ಗಣೇಶನ ಹಬ್ಬಕ್ಕೆ ತಿಲಕ್ ಸರ್ಕಲ್ ಗೆಳೆಯರ ಬಳಗದಿಂದ ಗಣೇಶನ ಕೂಡಿಸ್ತೀರಿ. ಅದೆರಡು ನಾವು ಕಂಟಿನ್ಯೂ 7 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ವಿ. ಇನ್ನು ಮುಂದಕ್ಕೂ ಇದೇ ರೀತಿ ಮಾಡ್ತೀರಿ. ಈ ವರ್ಷ ವಿಶೇಷ ಏನಂದರೆ ತಿಲಕ್ ಸರ್ಕಲ್ ಗೆಳೆತಿರ ಬಳಗ ಅಡಗಿದೆ. ಇದರಿಂದ ನಮ್ಮ ತಿಲಕ್ ಸರ್ಕಲ್ ಗೆಳೆತಿರಲ್ಲಿ 7 ವರ್ಷದಿಂದ ನಮ್ಮ ತಿಲಕ್ ಸರ್ಕಲ್ ಗೆಳೆಯರ ಬಳಗ ಸತತವಾಗಿ ಅನ್ನದಾನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಿದ್ದಾರೆ. ಇದು 7ನೇ ವರ್ಷ ಮಾಡ್ತಿದ್ದಾರೆ. 7ನೇ ವರ್ಷದಲ್ಲಿ ನಾವು ತಿಲಕ್ ಸರ್ಕಲ್ ಗೆಳತಿಯರ ಬಳಗ ಸೇರ್ಪಡೆ ಆಗಿದ್ದೀವಿ. ಇದೇ ರೀತಿ ಮುಂದೆನೂ ಸಹ ಇದೇ ರೀತಿ ನಾವು ತುಂಬ ಚೆನ್ನಾಗಿ ಅನ್ನದಾನ ಮಾಡಿಕೊಂಡು ಬರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ.